ನನ್ನ ಕೊಲೀಗ ಪ್ರಶಾಂತ್ ನಾತು ಹಾಗೂ ರಿಪೋರ್ಟರ್ ಸುರೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಅಂದರೆ ಸುಮ್ಮನೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಚರ್ಚೆಯ ಹಂತದಲ್ಲಿದೆಯಾ? ಅಜಿತ್, ಇವತ್ತು ಬೆಳಿಗ್ಗೆ ಅಧಿವೇಶನ ಆರಂಭವಾದ ಸ್ವಲ್ಪ ಹೊತ್ತಿನಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಇಂಥದ್ದೊಂದು ಸುದ್ದಿ ಹರಿದಾಡುತ್ತೆ. ಸಚಿವ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ದರೂ CM ಪುತ್ರ ಯತೀಂದ್ರ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ. ಆಲ್ ಆಫ್ ಸಡನ್ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಇದು ಒಂದು ರೀತಿ ಚರ್ಚೆ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೋಡಿ, ಕಾಕತಾಳೀಯವಾಗಿ ಸುನಿಲ್ ಕುಮಾರ್ ಕೂಡ ಅಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಏನದು ಚರ್ಚೆ ಅನ್ನೋದನ್ನು ಅವರು ಕೂಡ ಗಮನ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ತಕ್ಷಣ ಅವರು ಕಲಾಪ ಏನು ನಡೀತಾ ಇರುತ್ತೆ ವಿಧಾನಸೌಧದೊಳಗಡೆ, ಕಲಾಪದೊಳಗಡೆ ಹೋಗಿ ಈ ವಿಚಾರವನ್ನು ಒಂದು ರೀತಿ ಸ್ಪಷ್ಟೀಕರಣ ಕೇಳುವಂತೆ ಅವರು ಕೇಳ್ತಾರೆ. ಅಂದರೆ ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇದೆ, ಅದು ನಿಜವಾ ಅಂತ. ಅಲ್ಲಿಂದ ಇದೊಂದು ರೀತಿ ಚರ್ಚೆ ಒಂದು ರೀತಿ ಎಲ್ಲರ ಗಮನಕ್ಕೆ ಬರುವಂಗೆ ಆಗುತ್ತೆ. ಆದರೆ ನಿಜಕ್ಕೂ ನಡೆದಿರುವಂಥದ್ದೇನು ಅಂತ ನಾವು ಸುದ್ದಿಯ ಬೆನ್ನತ್ತಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರವೇನಪ್ಪ ಅಂತಂದರೆ, ಪಂಕಜ್ ಕುಮಾರ್ ಪಾಂಡೆ ಏನಿದ್ದಾರೆ, ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಅವರು ಕೋವಿಡ್ ಕಾಲದಲ್ಲಿ ನಡೆದಂತಹ ಒಂದಷ್ಟು ಅಕ್ರಮಗಳ ವಿಚಾರದಲ್ಲಿ ಅವರ ಹೆಸರಿತ್ತು. ಇದನ್ನು ಸ್ಪಷ್ಟೀಕರಣ ಕೇಳುವುದಕ್ಕಾಗಿ CM ಸಿದ್ದರಾಮಯ್ಯನವರು ಅವರನ್ನು ಕರೆಸ್ಕೊಂಡಿರ್ತಾರೆ. ಅಂದರೆ ಅವ್ರಿಗೊಂದು ಕಾಲ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಬರಬೇಕಾದಂಥ ಸಮಯಕ್ಕೆ ಬಂದಿರೋದಿಲ್ಲ, ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರೋದಿಲ್ಲ. ಇದು ಸಹಜವಾಗಿಯೇ ಶಿಸ್ತಿನ ಉಲ್ಲಂಘನೆ ಅನ್ನುವಂಥ ಕಾರಣಕ್ಕೆ ಶಾಲಿನಿ ರಜನೀಶ್ ಅವರು ಅವ್ರಿಗೊಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಈ ಸುದ್ದಿ ಕೂಡ ಹಲವಾರು ಮಾಧ್ಯಮಗಳಲ್ಲಿ ಆಗ ಸುದ್ದಿ ಆಗಿತ್ತು. ಸಹಜವಾಗಿಯೇ ಇಂಧನ ಇಲಾಖೆಯ ಸಚಿವರಾಗಿದ್ದಂತಹ ಜಾರ್ಜ್ ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ನನ್ನ ಇಲಾಖೆಯಲ್ಲಿ ನನ್ನ ಗಮನಕ್ಕೆ ಬಾರದೆ ಇವೆಲ್ಲ ಆಗ್ತಾ ಇರುವಂಥದ್ದು ಹೇಗೆ ಅನ್ನುವಂಥ ಒಂದು ಅಸಮಾಧಾನಕ್ಕೂ ಕಾರಣ ಆಗುತ್ತೆ. ಪ್ರಶ್ನೆ ಮಾಡಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ನನ್ನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಈ ರೀತಿಯಾದಂಥ ಒಂದು ನೋಟಿಸ್ ಬಂದಿದೆ, ಏನಿದು ಅನ್ನುವಂಥ ರೀತಿಯಲ್ಲಿ ಮಾತಾಡಿರಬಹುದು CM ಸಿದ್ದರಾಮಯ್ಯನವರ ಬಳಿಯಲ್ಲಿ. ಇದೆಲ್ಲ ಆಗಿರೋದು ಕಳೆದ 1 ವಾರ 10 ದಿನಗಳ ಹಿಂದೆ. ಬಹುಶಃ ಜನವರಿ 16ನೇ ತಾರೀಕು ಒಂದು ಸಣ್ಣ ಸುದ್ದಿ, ಇದು ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದಲ್ಲ. CM ಸಿದ್ದರಾಮಯ್ಯನವರು ಬೆಳ್ಳಂಬೆಳಿಗ್ಗೆ ಎಸ್ಕಾರ್ಟನ್ನು ಬಿಟ್ಟು ಒಬ್ಬರೇ ಎಲ್ಲಿಗೋ ಹೋಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು. ಬಹುಶಃ ಅವತ್ತು ಅವರು ಜಾರ್ಜ್ ಮನೆಗೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ಜಾರ್ಜ್ ದೆಹಲಿಗೆ ತೆರಳ್ತಾ ಇದ್ದಾರೆ, ಹಾಗಾಗಿ ಆ ಒಂದು ಭೇಟಿ ಆಗಿದ್ರು ಅವತ್ತು ಬೆಳಿಗ್ಗೆನೆ ಅನ್ನುವಂಥ ಒಂದು ಸುದ್ದಿ ಹರಿದಾಡಿತ್ತು. ಬಹುಶಃ ಅದಕ್ಕೂ ಇದಕ್ಕೂ ನಾವು ತಾಳೆ ಮಾಡಬಹುದೇನೋ ಅಂತ ಅನಿಸುತ್ತೆ. ಆದರೆ ನಡೆದಿದ್ದಂತೂ ಇಷ್ಟೇ, ಅವರ ಇಲಾಖೆಯ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಸರ್ಕಾರದ ಮಟ್ಟದಿಂದ ಒಂದು ನೋಟಿಸ್ ಬಂದಿರುವಂಥದ್ದು ಜಾರ್ಜ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುತ್ತೆ. ಇದನ್ನು ಅವರು ಶಮನ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಯಾವಾಗ ಈ ಒಂದು ಸುದ್ದಿ ಕೆಲವು ಮಾಧ್ಯಮಗಳಲ್ಲಿ ಹರಿದಾಡೋದಕ್ಕೆ ಶುರುವಾಯಿತೋ, ಇದು ಜಾರ್ಜ್ ಅವರ ಮುನಿಸಿಗೂ ಕಾರಣ ಆಗುತ್ತೆ, CM ಅವರ ಮುನಿಸಿಗೂ ಕಾರಣ ಆಗುತ್ತೆ. ಇದು ಇವತ್ತು ನಡೆದಂತಹ ಕಲಾಪ ಸಲಹಾ ಸಮಿತಿಯಲ್ಲೂ ಕೂಡ ವಿಪಕ್ಷಗಳಿಗೆ ಸಹಜವಾಗಿಯೇ ಇಂಥ ಸುದ್ದಿಗಳು ಬಂದಾಗಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಕೆಣಕುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಸುನಿಲ್ ಕುಮಾರ್ ಅವರು ಕೂಡ ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದು, ಮಧ್ಯಾಹ್ನ ನಡೆದಂಥ ಕಲಾಪ ಸಲಹಾ ಸಮಿತಿಯಲ್ಲೂ ಕೂಡ R ಅಶೋಕ್ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸಾರಾಸಗಟಾಗಿ ಈ ವಿಚಾರವನ್ನು ಜಾರ್ಜ್ ಅವರು ಈಗಾಗಲೇ ಸದನದಲ್ಲಿಯೂ ಕೂಡ ಇದನ್ನು ನಿರಾಕರಿಸಿದ್ದಾರೆ. ಅಂದರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ, ನಾನು ಆ ರೀತಿಯಾಗಿ ರಾಜೀನಾಮೆಯನ್ನು ಕೊಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿಲ್ಲ, ನಮ್ಮ ನಡುವೆ ಯಾವುದೇ ಅಸಮಾಧಾನ ಇಲ್ಲ, CM ಪುತ್ರ ಯಾವುದೇ ಕಾರಣಕ್ಕೂ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ, ಈ ಸುದ್ದಿಯೇ ಸಂಪೂರ್ಣ ಸುಳ್ಳು ಅನ್ನುವಂಥದ್ದನ್ನು ಒಂದು ರೀತಿ ವ್ಯಂಗ್ಯ ಭರಿತ ದಾಟಿಯಲ್ಲಿ ಅವರು ಸದನದಲ್ಲಿ ಯಾವ ರೀತಿ ಹೇಳಿದ್ರು ಅನ್ನುವಂಥದ್ದನ್ನು ನಾವು ಕೂಡ ಈಗ ಗಮನಿಸಿದ್ದೀವಿ. ಇದಾದ ಬಳಿಕ ಮಾಧ್ಯಮಗಳು ಅವರನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಸದನದಲ್ಲಿ ಇದ್ದಂಥ ಜಾರ್ಜ್ ಅವರಿಗೆ ಒಂದು ಚೀಟಿ ಕೊಟ್ಟು ಹೊರಗಡೆ ಕರಿತೀವಿ, ಆಗ ಕೂಡ ಜಾರ್ಜ್ ಅವರು ಸಿಟ್ಟಾಗ್ತಾರೆ, ಯಾವುದೇ ಕಾರಣಕ್ಕೂ ಇದು ಆಧಾರ ಇಲ್ಲದೆ ಇರುವಂತಹ ಸುದ್ದಿ ಅಂತ. ಅದಾದ ನಂತರ ಅಫಿಷಿಯಲ್ ಆಗಿ ಒಂದು ಬೈಟ್ ಕೊಡ್ತಾರೆ, ಅಂದರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಇದು ಸಂಪೂರ್ಣ ಸುಳ್ಳು, ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಈ ಒಂದು ರಾಜೀನಾಮೆ ಪ್ರಹಸನಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅಜಿತ್, ಎಸ್ ಪ್ರಶಾಂತ್, ಏನೋ ಒಂದು ಆಗಿದೆ. ತೀರಾ ರಾಜೀನಾಮೆ ಕೊಡೋ ಹಂತಕ್ಕೆ ಜಾರ್ಜ್ ಅವ್ರು ಹೋಗಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಿ, ಒಂದು ರೀತಿ ಹೈಕಮಾಂಡ್ಗೂ ಮುಖ್ಯಮಂತ್ರಿಗಳಿಗೂ ನಡುವೆ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಜಾರ್ಜ್. ಅದೇ KJ ಜಾರ್ಜ್ ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೂ ತೀರಾ ಆಪ್ತರು. ಮತ್ತು ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ಸಿಗೆ ಬಂದರು, 2013ರಲ್ಲಿ ಸರ್ಕಾರ ರಚನೆ ಆಯಿತು, ಆಗಿನಿಂದಲೂ ಕೂಡ KJ ಜಾರ್ಜ್ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಆಪ್ತರು ಅನ್ನೋದು ಸ್ಪಷ್ಟ. ಎಸ್,
ಈಗ ಆ್ಯಕ್ಚುಲಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅಂದರೆ ಈಗ ನಾವು ಗುಸುಗುಸು ಎಷ್ಟೇ ಚರ್ಚೆ ನಡೆಸಿದರೂ ಕೂಡ ಅಂತಿಮವಾಗಿ ಇದನ್ನು KJ ಜಾರ್ಜು ಪುಷ್ಟೀಕರಿಸಿಲ್ಲ. ಈಗ ಡಾಕ್ಟರ್ ಯತಿ ನೋಡಿ, ಇದರಲ್ಲಿ 2-3 ಸಂಗತಿಗಳಿವೆ. ಇಂಧನ ಇಲಾಖೆಯ ಕಾರ್ಯಕಲಾಪಗಳಲ್ಲಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇರುತ್ತಾ? ಎಲ್ಲ ಕಾಲದಲ್ಲೂ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ದೊಡ್ಡ ಇಲಾಖೆ. ಇಂಧನ ಇಲಾಖೆಯ ಒಂದು ರಿಸೋರ್ಸ್ ಇಲಾಖೆ ಕೂಡ ಹೌದು. ಪೊಲಿಟಿಕಲಿ ನೀವು ತೆಗೆದುಕೊಂಡು ನೋಡಿದಾಗ ಎಲ್ಲ ಮುಖ್ಯಮಂತ್ರಿಗಳ ಸಂದರ್ಭದಲ್ಲೂ ಕೂಡ ನೀವು ಇಲ್ಲಿ ಶಕ್ತಿ ಭವನ ಇದೆ ಅಲ್ವಾ, ಬಹುತೇಕ ಮುಖ್ಯಮಂತ್ರಿಗಳು ಕಡತ ಮಾಡೋದೇ ಅಲ್ಲಿ ಇಲ್ಲೇ. ಹೌದು, ಫೈಲ್ ಕಡತ ಯಜ್ಞ ಮಾಡೋದೇ ಈ ಒಂದು ಶಕ್ತಿ ಭವನ. ಹೌದು. ಮತ್ತು ಇಂಧನ ಇಲಾಖೆಯ ಈಗ ಹೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ ಎಲ್ಲದರಲ್ಲೂ MD ಮತ್ತು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಡೈರೆಕ್ಟರ್ ಏನೊಂದು ಫೈನಾನ್ಸ್ ಇದೆ, ಇವೆಲ್ಲವನ್ನು ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳ ಬಳಿ ಇರುತ್ತೆ. ಎಷ್ಟೇ ಇಂಧನ ಇಲಾಖೆಯ ಸಚಿವರು ಕೆಲಸ ಮಾಡಿದರೂ ಕೂಡ ನಾನು ಹೇಳಿದಲ್ಲ, ಇದು ರಿಸೋರ್ಸ್ಫುಲ್. ಈಗ ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅನ್ನೋದು ಅರ್ಥ ಆಗಲ್ಲ. ಹಾಗಾಗಿ ಜನಕ್ಕೂ ಅರ್ಥ ಆಗಕ್ಕೆ ಶುರುವಾಗಿದೆ ಈಗ, ಅಷ್ಟು ಹೇಳ್ಬಿಟ್ರೆ ಸಾಕು. ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಇಂಧನ ಇಲಾಖೆ ಇಸ್ ಅ ಮೇಜರ್ ಪೋರ್ಟ್ಫೋಲಿಯೋ ಇನ್ ಸ್ಟೇಟ್ ಗೌರ್ಮೆಂಟ್. ಹೀಗಿರುವಾಗ ಈಗ ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪದ ಕಾರಣದಿಂದ ಜಾರ್ಜ್ ಅವರು ಹೋಗಿ ರಾಜೀನಾಮೆಯ ಪ್ರಸ್ತಾವನೆಯನ್ನು ಕೊಟ್ರಾ, ಅಥವಾ ಪಂಕಜ್ ಕುಮಾರ್ ಪಾಂಡೆ ವಿಷಯದಲ್ಲಿ ಜಾರ್ಜ್ ಹೋಗಿ ಕೊಟ್ರಾ ಅಂತಕ್ಕಂಥದ್ರ ಬಗ್ಗೆ ನಾವು ಎಷ್ಟೇ ಗುಸುಗುಸು ಚರ್ಚೆ ನಡೆಸಿದರೂ ಕೂಡ, ಅಥವಾ ಎಷ್ಟೇ ಇದು ವಿಪಕ್ಷಗಳು ಈಗ ಸುನಿಲ್ ಕುಮಾರ್ ಯಜ್ಞ ಅಂತ ಹೇಳಿದರು, ಕೆಲ ಮಾಧ್ಯಮಗಳಲ್ಲಿ ಬಂತು, ಅಂತಿಮವಾಗಿ ಜಾರ್ಜ್ ಅವರೇ ಇದನ್ನು ಪುಷ್ಟೀಕರಿಸಬೇಕಾಗತ್ತೆ. ಹೌದು. ಅದರ್ವೈಸ್ ಇದನ್ನು ಅಥೆಂಟಿಕ್ ಆಗಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಾರ್ಜ್ ಒಂದು ವೇಳೆ ಎದ್ದು ನಿಂತು ಇಲ್ಲ ಏನೋ ನಡೆದಿತ್ತು ಅಂತಕ್ಕಂಥದ್ದನ್ನು ಹೇಳಿದಾಗ ವಿಷಯ ಬೇರೆ. ಅದರ್ವೈಸ್ ಅದನ್ನು ನೀವು ಹೆಂಗೆ ಪುಷ್ಟೀಕರಿಸ್ತೀರಿ? ಆದರೆ 2 ಸಂಗತಿಗಳು. ಒಂದು, ಇಂಧನ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಅದೊಂದು ಬೇರೆ ಲೆವೆಲ್ನಲ್ಲಿರುತ್ತೆ. ಎರಡನೇದು ಪ್ರಮುಖವಾಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪದ ಬಗ್ಗೆ ಸಾಕಷ್ಟು ಚರ್ಚೆಗಳು ಪವರ್ ಕಾರಿಡಾರ್ನಲ್ಲಿ ಆಗಾಗ ಕೇಳಿ ಬರ್ತವೆ. ಇಷ್ಟು ವಿಷಯ ಅಂತರೂ ಹೌದು. ಬಟ್ ಈಗ ಜಾರ್ಜ್ ಹೋಗಿ ರಾಜೀನಾಮೆ ಪ್ರಸ್ತಾವನೆಯನ್ನು ಕೊಟ್ರಾ, ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಅವರು ಭಾಳಷ್ಟು ಆಪ್ತರು. ಮತ್ತು KJ ಜಾರ್ಜ್ ಇಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಹೀಗಿರುವಾಗ ಹೋಗಿ ಅವರು ಏಕಾಏಕಿ ಸಿಟ್ಟಿಗೆದ್ದು ರಾಜೀನಾಮೆಯ ಪ್ರಸ್ತಾವನೆಯನ್ನು ಕೊಟ್ರಾ, ಅಥವಾ ಆ ಸುದ್ದಿಯನ್ನು ಹರಿಬಿಡ್ಲಾಯ್ತಾ? ವಿ ಕೆನಾಟ್ ಕೊರಾಬರೇಟ್ ಇಟ್ ಆರ್ ವಿ ಕೆನಾಟ್ ವೆರಿಫೈ ಇಟ್ ಅಂತ ಅನಿಸುತ್ತೆ. ಅಂತಿಮವಾಗಿ ಯಾರೇನು ಹೇಳ್ತಾರೆ ಅದ್ರ ಮೇಲೆ ಹೋಗ್ಬೇಕಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.